ಈಶ್ವರಪ್ಪನವರು ಇವತ್ತು ಮತ್ತೆ ವಾಗ್ದಾಳಿ ಮಾಡಿದ್ದಾರೆ ಸರ್. ನಿಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆನೇ ಅವರು ಯಾವತ್ತಿದ್ರು ಗೂಂಡಾನೇ ತಿಹಾರ್ ಜೈಲಿಗೆ ಮತ್ತೆ ಹೋಗ್ತಾರೆ, ಇಷ್ಟರಲ್ಲೇ ಹೋಗ್ತಾರೆ. ಇದೇನು ನಮ್ಮ ಈಶ್ವರಪ್ಪನವ್ರಿಗೆ ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರಾ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರಾ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲಕ್ಕೂ ಕಾನೂನಾತ್ಮಕ ಕ್ರಮ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ಅವ್ರು ಜೈಲಿಗೆ ಹೋಗ್ತಾರೆ, ಇವ್ರು ಜೈಲಿಗೆ ಹೋಗ್ತಾರೆ, ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪನವರು ಹಿರಿಯರು. ಅವರು ತಮ್ಮ ಹಿರಿತನಕ ಆದರೂ ಕೂಡ ತಕ್ಕಂತೆ ಅವತ್ತು ಮಾತನಾಡಿದ್ರೆ ಸೂಕ್ತ ಅಂತೇಳಿ ನಾನು ಭಾವಿಸ್ತೇನೆ. ಈಶ್ವರಪ್ಪನವರು ಇವತ್ತು ಮತ್ತೆ ವಾಗ್ದಾಳಿ ಮಾಡಿದ್ದಾರೆ ಸರ್. ನಿಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆನೇ ಅವರು ಯಾವತ್ತಿದ್ರು ಗೂಂಡಾನೇ ತಿಹಾರ್ ಜೈಲಿಗೆ ಮತ್ತೆ ಹೋಗ್ತಾರೆ, ಇಷ್ಟರಲ್ಲೇ ಹೋಗ್ತಾರೆ. ಇದೇನು ನಮ್ಮ ಈಶ್ವರಪ್ಪನವ್ರಿಗೆ ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರಾ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರಾ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲಕ್ಕೂ ಕಾನೂನಾತ್ಮಕ ಕ್ರಮ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ಅವ್ರು ಜೈಲಿಗೆ ಹೋಗ್ತಾರೆ, ಇವ್ರು ಜೈಲಿಗೆ ಹೋಗ್ತಾರೆ, ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪನವರು ಹಿರಿಯರು. ಅವರು ತಮ್ಮ ಹಿರಿತನಕ ಆದರೂ ಕೂಡ ತಕ್ಕಂತೆ ಅವತ್ತು ಮಾತನಾಡಿದ್ರೆ ಸೂಕ್ತ ಅಂತೇಳಿ ನಾನು ಭಾವಿಸ್ತೇನೆ.